ಸುಭಾಷಿತ ಸನ್ಮಾರ್ಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸುಭಾಷಿತ: ಅಪಿ ಸ್ವರ್ಣಮಯಿ ಲಂಕಾ ನಮೇ ರೋಚತಿ ಲಕ್ಷ್ಮಣ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ರಾಮಾಯಣದ ಪ್ರಸಂಗ, ಯುದ್ಧ ಕಾಂಡದ ಸಮಯ, ಯುದ್ಧ ಮುಗಿದದ, ರಾವಣನ ಸಂಹಾರ ಆಗ್ಯದ. ವಿಜಯದಶಮಿಯ ದಿವಸ ರಾಮ ಲಕ್ಷ್ಮಣರು ಆ ಸ್ವರ್ಣಮಯಿ ಲಂಕಾ, ಬಂಗಾರದ ನಗರ, ಎಲ್ಲೂ ನೋಡ್ತೀವಿ ಬಂಗಾರ ಅಂತ ಒಂದು ಆ ರಾವಣನ ಲಂಕೆಯನ್ನ ಲಕ್ಷ್ಮಣ ನೋಡ್ತಾನ. ಆ ರಾಮ ಲಕ್ಷ್ಮಣ ಹೇಳ್ತಾನ, ಈ ಬಂಗಾರದ ಸುವರ್ಣ ನಗರಿ ಏನದಲ್ಲ, ಇದು ನನ್ನನ್ನು ಆಕರ್ಷಣೆ ಮಾಡೋದಿಲ್ಲ. ಅಪಿ ಸ್ವರ್ಣಮಯಿ ಲಂಕಾ, ಬಂಗಾರದ್ದೇ ಲಂಕಾ ಇರಬಹುದು, ನನಗೆ ಉಪಯೋಗ ಇಲ್ಲ. ಜನನಿ ಜನ್ಮಭೂಮಿಶ್ಚ, ನನ್ನ ತಾಯಿ ಮತ್ತೆ ನನ್ನ ತಾಯಿ ನಾಡು, ನನ್ನ ದೇಶ, ನನ್ನ ಭಾಷೆ, ನನ್ನ ಊರು, ನನ್ನ ಜನ, ನನ್ನ ರಾಜ್ಯ ಸ್ವರ್ಗಕ್ಕಿಂತಲೂ ನನಗೆ ಶ್ರೇಷ್ಠವಾದದ್ದು. ಸ್ವರ್ಗಾದಪಿ ಗರೀಯಸಿ, ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು. ಆ ಸ್ವರ್ಗ ಸುತೇಗ ನನಗೆ ತೃಣಕ್ಕೆ ಸಮಾನ. ಅಂದ್ರೆ ಮನುಷ್ಯನಿಗೆ ದೇಶಭಕ್ತಿ, ದೇಶದ ಮೇಲಿರುವ ಅಭಿಮಾನ, ಮತ್ತೆ ದೇಶದಲ್ಲಿರ್ತಕ್ಕಂಥ ತನ್ನ ಜನರ ಜೊತೆಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಹೇಗಿರಬೇಕು ಅನ್ನೋದರ ಮಟ್ಟವನ್ನ ಈ ಸುಭಾಷಿತ ತಿಳಿಸಿಕೊಡ್ತದೆ. ಸ್ವಾರ್ಥ ಜೀವನ, ಬರೀ ನಮ್ಮದೇ ಜೀವನ, ಜನನದಿಂದ ಮರಣದವರೆಗೂ ಬರೀ ನಮ್ಮ ಸುಖಕ್ಕಾಗಿಯೇ ಜೀವಿಸುವಕ್ಕಿಂತ ದೇಶದ ಮೇಲೆ ಪ್ರೀತಿ ವಿಶ್ವಾಸವನ್ನಿಟ್ಟುಕೊಂಡು ದೇಶಕ್ಕಾಗಿ ಏನಾದರೂ ಮಾಡಬೇಕು ಅನ್ನೋ ಮನೋಭಾವ ಜಾಗೃತಿ ಆಗಲಿ ಅಂತ ಹೇಳಿ ಈ ಸುಭಾಷಿತ ಇನ್ನೂ ಅನೇಕ ವಿಚಾರಗಳ ಮೇಲೆ ಬೆಳಕನ್ನ ಕೊಡ್ತದೆ. ಎಲ್ಲರೂ ದೇಶವನ್ನ ಪ್ರೀತಿಸಿ, ಪೂಜಿಸಿ, ಜನರ ಜೊತೆ ಪ್ರೀತಿ ಸೌಹಾರ್ದತೆಯಿಂದ ಬಾಳಿ ಎಂದು ಆಶಿಸುತ್ತಾ ಈ ನನ್ನ ಸುಭಾಷಿತಕ್ಕೆ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.